ಪ್ರಯಾಗ್ರಾಜ್ನಲ್ಲಿ ಇಂದು ಮೂರನೇ ಪುಣ್ಯ ಸ್ನಾನ ನೆರವೇರಲಿದೆ. ಭಕ್ತರು ಸಾಧು ಸಂತರು ಎಲ್ಲರ ಸಮ್ಮುಖದಲ್ಲಿ ಮೂರನೇ ಪುಣ್ಯ ಸ್ನಾನ ನೆರವೇರಲಿದೆ. ವಸಂತ ಪಂಚಮಿಯ ಪುಣ್ಯ ಸ್ನಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಪ್ರಯಾಗ್ರಾಜ್ಗೆ ಹರಿದು ಬರ್ತಾ ಇದೆ ಹಿಂದೂ ಸುನಾಮಿ. ಪುಣ್ಯ ಸ್ನಾನಕ್ಕೆ ಹರಿದು ಬರ್ತಾ ಇದ್ದಾರೆ ಕೋಟಿ ಕೋಟಿ ಭಕ್ತ ಸಾಗರ, ಭಕ್ತಗಣ. ಸಂಗಮದಲ್ಲಿ ಕೋಟ್ಯಾಂತರ ಜನರು ಮಿಂದೇಳ್ತಾ ಇದ್ದಾರೆ. ಬೆಳಗ್ಗೆ 4 ಗಂಟೆಯಿಂದಲೇ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ನೆರವೇರಿಸ್ತಾ ಇದೆ ಭಕ್ತಗಣ. ಪ್ರಯಾಗ್ರಾಜ್ನಲ್ಲಿ ಇಂದು ವಸಂತ ಪಂಚಮಿಯ ಪುಣ್ಯ ಸ್ನಾನಕ್ಕೆ ಕೋಟ್ಯಾಂತರ ಜನ, ಕೋಟಿ ಕೋಟಿ ಜನರು ಹರಿದು ಬರ್ತಾ ಇದ್ದಾರೆ. ಹಿಂದೂ ಸುನಾಮಿ ಅಂತಾನೆ ಹೇಳ್ಬೋದು. ಬೆಳಗ್ಗೆ 4 ಗಂಟೆಯಿಂದ ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಾಂತರ ಜನರು ಆಗಮಿಸ್ತಾ ಇರುವಂತದ್ದು. ಮಹಾಕುಂಭಮೇಳದ ಒಂದು ಪುಣ್ಯ ಸ್ನಾನದಲ್ಲಿ, ಮಹಾಪರ್ವದಲ್ಲಿ ಭಾಗವಹಿಸುವುದಕ್ಕೆ, ಪುಣ್ಯ ಸ್ನಾನವನ್ನ ನೆರವೇರಿಸುವುದಕ್ಕೆ ಕೋಟ್ಯಾಂತರ ಜನರು ಹರಿದು ಬರ್ತಾ ಇರುವಂತಹ ದೃಶ್ಯವನ್ನೆಲ್ಲ ನೀವು ಗಮನಿಸ್ತಾ ಇದ್ದೀರಾ. ಜನವರಿ 13 ಪುಷ್ಯ ಪೂರ್ಣಮಿಯಂದು ಮೊದಲ ಸ್ನಾನ ನೆರವೇರಿತ್ತು. ಜನವರಿ 29ರಂದು ಮೌನಿ ಅಮಾವಾಸ್ಯೆಯಂದು ಕೂಡ 2ನೇ ಸ್ನಾನ ನೆರವೇರಿಸಲಾಗಿತ್ತು. ಅಮಾವಾಸ್ಯ ದಿನದಂದು ಸ್ನಾನ ಮಾಡೋದ್ರಿಂದ ತಮ್ಮ ಪಾಪ ಕರ್ಮಗಳೆಲ್ಲವೂ ಕೂಡ, ಅದರಿಂದ ಎಲ್ಲವೂ ಕೂಡ ಮುಕ್ತಿಯನ್ನ ಹೊಂದುತ್ತಾರೆ ಜನ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅಮಾವಾಸ್ಯ ದಿನದಂದು ಸಾಕಷ್ಟು ಭಕ್ತ ಸಾಗರ ಹರಿದು ಬಂದಿತ್ತು. ಇನ್ನು ಫೆಬ್ರವರಿ 3 ಅಂದ್ರೆ ಇವತ್ತು ವಸಂತ ಪಂಚಮಿ ಇರೋದ್ರಿಂದ ಇವತ್ತು 3ನೇ ಸ್ನಾನ ನೆರವೇರಿಸಲಾಗ್ತಾ ಇದೆ. ಕೋಟ್ಯಾಂತರ ಜನರು ಆಗಮಿಸ್ತಾ ಇದ್ದಾರೆ ಪ್ರಯಾಗ್ರಾಜ್ನತ್ತ. ಇಂದು ಸುನಾಮಿಯೇ ಬರ್ತಾ ಇದೆ. ಫೆಬ್ರವರಿ 12 ಅಂದ್ರೆ ಮಾಘ ಪೂರ್ಣಮಿಯಂದು 4ನೇ ಸ್ನಾನ ನೆರವೇರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅದಾದ ನಂತರ ಫೆಬ್ರವರಿ 26ಕ್ಕೆ ಮಹಾಶಿವರಾತ್ರಿಯಂದು ಕೊನೆಯ ಸ್ನಾನ, 4ನೇ ಪುಣ್ಯ ಸ್ನಾನ ಏನಿದೆ ಅದು ಕೊನೆಯ ಸ್ನಾನವಾಗಿರುತ್ತೆ. ಶಿವರಾತ್ರಿಯಂದು ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಜನವರಿ 13ರ ಪುಷ್ಯ ಪೂರ್ಣಮಿಯಂದು ಮೊದಲ ಪುಣ್ಯ ಸ್ನಾನ ನೆರವೇರಿತ್ತು. ಶಿವರಾತ್ರಿಯಂದು ಕೊನೆಯ ಪುಣ್ಯ ಸ್ನಾನ ಅಂದ್ರೆ 4ನೇ ರಾಜ ಸ್ನಾನ ನೆರವೇರಲಿದೆ. ಇವತ್ತು ಕೂಡ ಸಾಕಷ್ಟು ಭಕ್ತಾದಿಗಳು ಬಂದು ಪುಣ್ಯ ಸ್ನಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮಹಾಕುಂಭಮೇಳದ ಮಹಾಪರ್ವದಲ್ಲಿ ಸಾಕಷ್ಟು ಭಕ್ತಗಣ ಆಗಮಿಸಿ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜನವರಿ 29ಕ್ಕೆ ಮೌನಿ ಅಮಾವಾಸ್ಯೆ, ಆ ದಿನವೂ ಕೂಡ ಸಾಕಷ್ಟು ಭಕ್ತ ಸಾಗರ ಹರಿದು ಬಂದಿತ್ತು. ಏನು ನಿರೀಕ್ಷೆ ಇತ್ತು ಅದಕ್ಕಿಂತ ಮೀರಿ ಅತಿ ಹೆಚ್ಚಾಗಿ ಜನ ಭಕ್ತರು ಆಗಮಿಸಿದ್ರಿಂದ ಪೊಲೀಸರಿಗೆ ಅದನ್ನು ನಿಭಾಯಿಸೋದಕ್ಕೆ ಸ್ವಲ್ಪ ಕಷ್ಟಕರವಾಗಿ, ಸ್ವಲ್ಪ ಅಹಿತಕರ ಘಟನೆ ಕೂಡ ನಡೆಯಿತು. ಬಟ್ ಈ ದಿನದಂದು ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರದು ಭಕ್ತಗಣಕ್ಕೆ ಅಂತ ಹೇಳ್ಬಿಟ್ಟು ಒಂದು ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನ ಎಲ್ಲ ಕಡೆ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿ ಭಕ್ತರಿಗೆ ಯಾವುದೇ ತೊಂದರೆಗಳು ಆಗಬಾರದು, ಕಾಲ್ ತುಳಿತದಲ್ಲಿ ಯಾರೂ ಕೂಡ ಸಿಲುಕಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯ ಕ್ರಮವನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಂಜಿತ್ ಪ್ರಯಾಗ್ರಾಜ್ನಿಂದ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಂಜಿತ್, ಇವತ್ತು 3ನೇ ಪುಣ್ಯ ಸ್ನಾನ ನೆರವೇರಿಸುವುದಕ್ಕೆ ಹಿಂದೂ ಸುನಾಮಿಯೇ ಹರಿದು ಬರ್ತಾ ಇದೆ ಪ್ರಯಾಗ್ರಾಜ್ನತ್ತ. ಸೊ ಸದ್ಯಕ್ಕೆ ಅಲ್ಲಿನ ವಾತಾವರಣ ಹೇಗಿದೆ? ಖಂಡಿತವಾಗ್ಲೂ ಕೂಡ ರೋಜಾ, ಇವತ್ತು 3ನೇ ಪುಣ್ಯ ಸ್ನಾನ ಮತ್ತು ಪುಣ್ಯ ಸ್ನಾನ ಆಗಿರೋದ್ರಿಂದಾಗಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಬೆಳಿಗ್ಗೆ 3 ಗಂಟೆಯಿಂದಲೇ ಭಕ್ತರು ಆಗಮಿಸ್ತಾ ಇದ್ದಾರೆ. ನಾವು 3 ಗಂಟೆಯಿಂದಲೇ ಸಂಪೂರ್ಣವಾದಂತ ಈ ಭಕ್ತರ ಮೂವ್ಮೆಂಟ್ ಅನ್ನ ನೋಡ್ತಾ ಇದ್ದೀವಿ. ಕೋಟ್ಯಾಂತರ ಜನ. ಮೌನಿ ಅಮಾವಾಸ್ಯೆಯ ದಿನ ಒಂದು ರೀತಿ ವಾತಾವರಣ ಇದ್ರೆ, ಇವತ್ತು ವಸಂತ ಪಂಚಮಿಯ ದಿನ ಇನ್ನೊಂದು ರೀತಿ ವಾತಾವರಣ. ಜನರು ಕಿಕ್ಕಿರಿದು ಸೇರ್ತಾ ಇದ್ದಾರೆ. ಏನೇ ಅವಘಡಗಳಾದ್ರೂ ಏನೇ ಆದ್ರೂ ಕೂಡ ಜನರಂತೂ ಈ ಘಟನೆಗಳಿಂದ ವಿಚಲಿತರಾಗಿಲ್ಲ. ಬರುವ ಸಂಖ್ಯೆ ಕಡಿಮೆ ಆಗಿಲ್ಲ. ಕೋಟ್ಯಾಂತರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಬೆಳಿಗ್ಗೆ 3 ಗಂಟೆಯಿಂದಲೇ ಯಾರು ಸಾಧು ಸಂತರಿದ್ದಾರೆ ಅಥವಾ ಸನ್ಯಾಸಿಗಳಿದ್ದಾರೆ, ನಾಗಸಾಧುಗಳಿದ್ದಾರೆ, ಅವರಿಗೆ ಸ್ನಾನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅದರಂತೆ ಅವರೆಲ್ಲರೂ ಕೂಡ ಮೆರವಣಿಗೆ ಮೂಲಕ ಬಂದು ಸ್ನಾನವನ್ನು ಮಾಡಿದ್ದಾರೆ. ಅವ್ರನ್ನ ನೋಡೋದಕ್ಕೆ ಒಂದು ಕ್ಷಣ, ಆದ್ರೆ ಇನ್ನು ಬಂದಿರುವಂತ ಜನ ಪುಣ್ಯ ಸ್ನಾನವನ್ನ ಮಾಡಿ ತ್ರಿವೇಣಿಯಲ್ಲಿ ಮಿಂದೇಳ್ತಾ ಇದ್ದಾರೆ. ಇನ್ನು ಕೂಡ ಜನರ ಹರಿವು ಮಾತ್ರ ಹಂಗೆ ಇದೆ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಬಹುತೇಕ ಮೌನಿ ಅಮಾವಾಸ್ಯೆಯ ದಿನ 10 ಕೋಟಿ ಜನ ಸೇರಿದ್ದು. ಇವತ್ತು ವಸಂತ ಪಂಚಮಿ. ಇವತ್ತಿನ ಜನಸಂಖ್ಯೆನ ನಾವು ಗೆಸ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ, ಅಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಪೊಲೀಸರು ಕೂಡ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ಅದರಂತೆ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸದ್ಯಕ್ಕೆ ಜನರು ಕೂಡ ಹಾಗೆ ಬಂದವರು
ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಆನಂತರ ಅಲ್ಲಿರುವಂತಹ ಅಖಾಡಗಳಿಗೆ ಹೋಗ್ತಿರೋದನ್ನ ನಾವು ಗಮನಿಸ್ತಾ ಇದೀವಿ. ಸದ್ಯಕ್ಕೆ ಜನರ ಹರಿವು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಕೋಟಿ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಹೆಚ್ಚುವರಿಯಾಗಿ ಪೊಲೀಸರನ್ನ ನಿಯೋಜನೆ ಮಾಡಿಕೊಂಡಿದ್ದಾರೆ. ಯಾವುದೇ ವಾಹನಗಳಿಗೂ ಕೂಡ ಅಲೌ ಇಲ್ಲ. ಬ್ಯಾರಿಕೇಡ್ಗಳನ್ನ ಹಾಕಿ ಜನರನ್ನ ಏನು ಕ್ರೌಡ್ ಇದೆ ಅದನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಆ ಮೂಲಕ ಸ್ವಲ್ಪ ಜನ ನಡೆದು ಅಂದ್ರೆ ವಾಕಿಂಗ್ ಮೂಲಕ ಬಂದು ಅವರು ತ್ರಿವೇಣಿಗೆ ಹೋಗ್ತಾ ಇದ್ರೆ ಯಾವುದೇ ಟ್ರೀ ಆಟೋಗಳಾಗಿರ್ಬೋದು ಅಥವಾ ಯಾವುದೇ ಸೈಕಲ್ ಆಟೋಗಳಾಗಿರ್ಬೋದು ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಇನ್ನು ತ್ರಿವೇಣಿ ಸಂಗಮದಲ್ಲಿ ಜನ ಕಿಕ್ಕಿರಿದು ಸೇರ್ತಾ ಇದ್ದಾರೆ. ಜನ ಅಲ್ಲಿ ತರ್ಪಣಗಳನ್ನ ಬಿಟ್ಟು ಅಲ್ಲಿಂದ ನಿರ್ಗಮಿಸ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ಪುಣ್ಯ ಸ್ನಾನ ಮಾಡಿ ಸದ್ಯಕ್ಕಂತೂ ಜನರ ಹರಿವು ತ್ರಿವೇಣಿ ಸಂಗಮದಲ್ಲಿ ಹೆಚ್ಚಾಗ್ತಾ ಇದೆ. ಇನ್ನು 14 ಘಾಟ್ಗಳಲ್ಲೂ ಕೂಡ ಜನರು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಕೇವಲ ತ್ರಿವೇಣಿ ಸಂಗಮ ಮಾತ್ರ ಅಲ್ಲ, 14 ಘಾಟ್ಗಳಲ್ಲೂ ಕೂಡ ಜನರ ಹರಿವು ಹಾಗೇನೆ ಇದೆ. ಸದ್ಯಕ್ಕೆ ಪೊಲೀಸರು ಕೂಡ ಎಲ್ಲ ಅತಿ ಸೂಕ್ಷ್ಮ ಪ್ರದೇಶಗಳೇನಿದ್ದಾವೆ ಅಲ್ಲೆಲ್ಲ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಯಾಗಿದ್ದಾರೆ. ಕಳೆದ ಮೌನಿ ಅಮಾವಾಸ್ಯೆ ದಿನ ಆದಂತಹ ದುರ್ಘಟನೆ ಮತ್ತೆ ಸಂಭವಿಸಬಾರದು ಅನ್ನೋ ಕಾರಣಕ್ಕೋಸ್ಕರ ಹೋಗೋದಕ್ಕೆ ಬರೋದಕ್ಕೆ ಎರಡಕ್ಕೂ ಕೂಡ ಪೊಲೀಸ್ ವ್ಯವಸ್ಥೆ ಮಾಡಿದ್ದಾರೆ. ಕಳೆದ ಮೌನಿ ಅಮಾವಾಸ್ಯೆ ದಿನ ಕೇವಲ ಬಾಟಲ್ ನೆಕ್ ಮಾಡಿದ್ರಿಂದಾಗಿ ಸಮಸ್ಯೆ ಆಗಿತ್ತು. ಆದ್ರೆ ಈಗ ಆ ರೀತಿಯ ಅಚಾತುರ್ಯ ಆಗದ ರೀತಿಯಲ್ಲಿ ಮತ್ತೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇಂಥ ಪ್ರಮುಖವಾದಂತ ಶಾಹಿ ಸ್ನಾನಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಮತ್ತೆ ಜನರ ಹರಿವನ್ನ ಕಂಟ್ರೋಲ್ ಮಾಡೋದಕ್ಕೆ ಸ್ವತಃ ಮೋದಿಯೇ ಮಾನಿಟರ್ ಮಾಡ್ತಾ ಇದ್ದಾರೆ. ಪೊಲೀಸರಿಗೆ, ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ರೀತಿ ಏನಾದ್ರೂ ಆದ್ರೆ ಇನ್ನು ಮುಂದೆ ಆ ರೀತಿ ಆಗದ ಹಾಗೆ ವ್ಯವಸ್ಥೆಯನ್ನ ಮಾಡ್ಬೇಕು ಅಂತ ಹೇಳಿ ಸದ್ಯಕ್ಕೆ ಹಿರಿಯ ಅಧಿಕಾರಿಗಳು ಬೆಳಿಗ್ಗೆಯಿಂದಲೇ ಇಲ್ಲೇ ಮೊಕ್ಕಾಮಿದ್ದು ಎಲ್ಲವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಶಾಹಿ ಸ್ನಾನ ಈ ವಸಂತ ಪಂಚಮಿಯ ಶಾಹಿ ಸ್ನಾನ ಭರದಿಂದ ಸಾಗ್ತಾ ಇದೆ. ಇವತ್ತು ಸಂಜೆವರೆಗೂ ಕೂಡ ಶಾಹಿ ಸ್ನಾನವನ್ನು ಮಾಡ್ತಾರೆ. ನಿನ್ನೆ ಮಧ್ಯಾಹ್ನದಿಂದಲೇ ವಸಂತ ಪಂಚಮಿ ಆರಂಭ ಆಗಿರೋದ್ರಿಂದಾಗಿ ಇವತ್ತು ಪೂರ್ಣ ಬರುವಂತ ಯಾತ್ರಿಕರು ಶಾಹಿ ಸ್ನಾನವನ್ನು ಮಾಡ್ತಾರೆ. ರೋಜಾ, ರೈಟ್, ಥ್ಯಾಂಕ್ ಯು ರಂಜಿತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಂದು ವಸಂತ ಪಂಚಮಿ ಹಿನ್ನೆಲೆ ಪುಣ್ಯ ಸ್ನಾನಕ್ಕೆ ಜನ ಸಾಗರವೇ ಹರಿದು ಬರ್ತಾ ಇದೆ. ಈ ವೇಳೆ ಮೌನಿ ಅಮಾವಾಸ್ಯೆ ಎಂದು ನಡೆದ ಅವಘಡ ಮತ್ತೆ ಸಂಭವಿಸದಂತೆ ಯೋಗಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಇಂದು ವಸಂತ ಪಂಚಮಿ ಪುಣ್ಯ ಸ್ನಾನಕ್ಕೆ ಭಕ್ತ ಸಾಗರ. ಪ್ರಯಾಗ್ರಾಜ್ಗೆ ಹರಿದು ಬರ್ತಿದೆ ಹಿಂದೂ ಸುನಾಮಿ. ಪ್ರಯಾಗ್ರಾಜ್ನಲ್ಲಿ ಇಂದು ವಸಂತ ಪಂಚಮಿಯ ಪುಣ್ಯ ಸ್ನಾನಕ್ಕೆ ಕೋಟಿ ಜನರು ಹರಿದು ಬರ್ತಿದ್ದಾರೆ. ಬೆಳಗ್ಗೆ 4 ಗಂಟೆಯಿಂದ ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಂತರ ಜನರು ಮಿಂದೇಳುತ್ತಿದ್ದಾರೆ. ಪುಣ್ಯ ಸ್ನಾನ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಜನವರಿ 13ರ ಪುಷ್ಯ ಪೂರ್ಣಿಮೆಯಂದು ಮೊದಲ ಸ್ನಾನ ಕೈಗೊಳ್ಳಲಾಯಿತು. ಜನವರಿ 29ರ ಮೌನಿ ಅಮಾವಾಸ್ಯೆ ದಿನ 2ನೇ ಪುಣ್ಯ ಸ್ನಾನ ನಡೆಯಿತು. ಫೆಬ್ರವರಿ 3ರ ವಸಂತ ಪಂಚಮಿಯಂದು 3ನೇ ಸ್ನಾನ, ಫೆಬ್ರವರಿ 12ರ ಮಾಘ ಪೂರ್ಣಿಮೆಯಂದು 4ನೆಯ ಸ್ನಾನ, ಇನ್ನು ಫೆಬ್ರವರಿ 26ರ ಮಹಾಶಿವರಾತ್ರಿಯಂದು ಕೊನೆಯ ಸ್ನಾನ ನಡೆಯಲಿದೆ. ಇನ್ನು ಕಾಲ್ತುಳಿತ ದುರಂತ ಬಳಿಕ ಯೋಗಿ ಸರ್ಕಾರ ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ. ಕುಂಭಮೇಳದಲ್ಲಿ ಅಹಿತಕರ ಘಟನೆ ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಎಲ್ಲ ವಿವಿಐಪಿ ಪಾಸ್ಗಳನ್ನು ರದ್ದುಗೊಳಿಸಲಾಗಿದೆ. ಪ್ರಯಾಗ್ರಾಜ್ನಲ್ಲಿ ಒನ್ ವೇ ಸಂಚಾರ ಜಾರಿಗೊಳಿಸಲಾಗಿದೆ. ಎಂಟ್ರಿಗೊಂದು ಮಾರ್ಗ, ಎಕ್ಸಿಟ್ಗೊಂದು ಮಾರ್ಗವನ್ನ ನಿಗದಿಪಡಿಸಲಾಗಿದೆ. ಕುಂಭಮೇಳದ ಸ್ಥಳದಲ್ಲಿ ನೋ ವೆಹಿಕಲ್ ಝೋನ್ ಘೋಷಿಸಲಾಗಿದೆ. ವಿವಿಐಪಿ ಬೆಂಗಾವಲು ವಾಹನಗಳಿಗೂ ನಿರ್ಬಂಧ ಹೇರಲಾಗಿದೆ. ಆಂಬ್ಯುಲೆನ್ಸ್, ಅಗ್ನಿಶಾಮಕ, ಪೊಲೀಸ್ ವಾಹನ ಸಂಚಾರಕ್ಕೆ ಮಾತ್ರ ಅನುಮತಿ ಇದೆ. ಪ್ರಯಾಗ್ರಾಜ್ ಗಡಿಯಲ್ಲೇ ಯಾತ್ರಿಕರ ವಾಹನಗಳನ್ನು ತಡೆಯಲಾಗುತ್ತದೆ. ಪ್ರಯಾಗ್ರಾಜ್ಗೆ ಸಂಪರ್ಕಿಸುವ ರಸ್ತೆಗಳಲ್ಲಿ ಭದ್ರತೆ ಹೆಚ್ಚಿಸಲಾಗಿದ್ದು, ರಕ್ಷಣಾ ಸಿಬ್ಬಂದಿ ಬ್ಯಾರಿಕೇಡ್ಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡಲಾಗಿದೆ. ಇದರ ಜೊತೆಗೆ ಸಂಗಮದ ಬಳಿ ಗದ್ದಲವಾಗದಂತೆ ಜನರಿಗೆ ಪುಣ್ಯ ಸ್ಥಾನಕ್ಕೆ ಎಂಟ್ರಿ ಕೊಡಲಾಗುತ್ತೆ.
ಮಹಾಕುಂಭ ಮೇಳದಲ್ಲಿ ಇದುವರೆಗೆ 32 ಕೋಟಿಗೂ ಅಧಿಕ ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ. ಇಂದು ಕೂಡ ಕೋಟ್ಯಂತರ ಜನ ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭದ ಮಹಾಪರ್ವದಲ್ಲಿ ಕರ್ನಾಟಕದ ಸಂತರ ಸಮಾಗಮವಾಗಿದೆ. ಸುತ್ತೂರು ಶ್ರೀಗಳ ನೇತೃತ್ವದಲ್ಲಿ ಹಲವು ಸಂತರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಬೀದರ್ನಿಂದ ಚಾಮರಾಜನಗರದವರೆಗಿನ ಸುಮಾರು 25 ಸ್ವಾಮಿಗಳು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಕುಂಭಮೇಳದ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಈ ಕುಂಭಮೇಳ ನಮ್ಮ 3 ಪೀಳಿಗೆಗೂ ಕೂಡ ನೋಡೋಕ್ ಸಿಗೋದಿಲ್ಲ. ಪುಣ್ಯವಂತರು ನಾವು. ನಮ್ ಜೊತೆಲಿ ಸುತ್ತೂರು ಮಠದ ಶ್ರೀಗಳಿದ್ದಾರೆ. ಪಾವಿತ್ರ್ಯ ಸ್ನಾನವನ್ನ ಮಾಡಿ ಗಂಗಾರತಿಯನ್ನ ಮಾಡಿ ಈಗ ನಮ್ ಜೊತೆಲಿದ್ದಾರೆ ಸುತ್ತೂರು ಮಠದ ಶ್ರೀಗಳು. ಗುರುಭ್ಯೋ ನಮಃ. ಗುರುಗಳೇ, ಹೇಳಿ, ಮಹಾ ಕುಂಭಮೇಳ ತಮಗೆಷ್ಟು ವಿಶೇಷ? ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇರತಕ್ಕಂತಹದ್ದು ಈ ದೇಶದ ಸಮಸ್ತ ಭಕ್ತರ ಒಂದು ಸೌಭಾಗ್ಯ ಹಾಗೆ ಅಂತ ಭಾವಿಸಬೇಕು. ಇಷ್ಟು ವರ್ಷಗಳ ನಂತರ 144 ವರ್ಷಗಳ ನಂತರ ಗ್ರಹಗಳು ಒಂದು ಏಕ ಸ್ಥಳದಲ್ಲಿ ಬರುವಂತಹ ಒಂದು ಶುಭ ಸಂದರ್ಭ ಇದಕ್ಕೆ ಒಂದು ವೈಶಿಷ್ಟ್ಯವನ್ನ ತಂದುಕೊಟ್ಟಿದೆ. ಜನರು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದು ಪವಿತ್ರ ಸ್ನಾನ ಮಾಡಿ ಸಂಗಮದ ದರ್ಶನ ಮಾಡಿ ಪುನೀತ ಭಾವದಿಂದ ತೆರಳುತ್ತಾ ಇದ್ದಾರೆ. ಇದು ಅವರ ಬದುಕಿನ ಒಂದು ವಿಶೇಷ ಸಂದರ್ಭವೂ ಕೂಡ ಹೌದು. ಎಲ್ಲರಿಗೂ ಎಲ್ಲ ಕಾಲದಲ್ಲೂ ದೊರಕಲಾರದಂತಹ ಒಂದು ಸೌಭಾಗ್ಯ ಇಲ್ಲಿ ಬಂದು ದರ್ಶನ ಮಾಡಿ ಪುಣ್ಯ ಸ್ನಾನ ಮಾಡಿದವರ ಬದುಕಿಗೆ ದೊರೆತಿದೆ. ಇದು ನಮ್ಮ ಭಾರತ ಇಡೀ ಜಗತ್ತಿಗೆ ಕೊಡುವಂತಹ ಒಂದು ಅಪೂರ್ವವಾದಂತಹ ಸಂದೇಶ. ಇಷ್ಟೆಲ್ಲ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜನ ಬಂದರೂ ಕೂಡ ಇಲ್ಲಿ ಜಾತಿ, ಮತ, ಲಿಂಗಭೇದ ಯಾವುದೂ ಇಲ್ಲದೆ ನಾವು ಭಗವಂತನ ಪುತ್ರರು ಎಂಬ ಒಂದೇ ಒಂದು ಏಕಭಾವನೆಯಿಂದ ಇಲ್ಲಿರ್ತಕ್ಕಂತಹದ್ದು. ಏಕಂ ಸತ್ವಿಪ್ರ ಬಹುಧಾವನಂತಿ ಎನ್ನುವ ಮಾತೇನಿದೆ, ಹಾಗೆ ಭಗವಂತನಿಗೆ ಭಕ್ತಿಯನ್ನು ಸಲ್ಲಿಸೋಕೆ ಒಂದು ಸದಾವಕಾಶ ದೊರೆತಿದೆ. ಇಷ್ಟೆಲ್ಲ ಸೌಲಭ್ಯಗಳನ್ನು ಕಲ್ಪಿಸಿರುವಂತಹ ಮುಖ್ಯಮಂತ್ರಿಗಳಾದ ಆದಿನಾಥ್ ಯೋಗಿ ಅವರು ಮತ್ತು ಸಮಸ್ತರನ್ನ ಮತ್ತು ಇದಕ್ಕೆ ಮಾರ್ಗದರ್ಶನ ನೀಡ್ತಾ ಇರುವಂತಹ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರನ್ನು ಕೂಡ ಅಭಿನಂದಿಸಿ ಭಗವಂತ ಸಮಸ್ತರಿಗೂ ಒಳಿತನ್ನು ಮಾಡಲಿ ಅಂತ ಹಾರೈಸ್ತೇವೆ. ಗುರುಗಳೇ, ಕರ್ನಾಟಕದಿಂದ ಎಲ್ಲ ಸಂತರ ಸಮಾಗಮ ಇವತ್ತಾಯ್ತು ತಮ್ಮ ನೇತೃತ್ವದಲ್ಲಿ. ಆ ಮೂಲಕ ಒಂದು ಏನ್ ಮೆಸೇಜ್ ಪಾಸ್ ಆಗಿದೆ ಗುರುಗಳೇ? ಈ ಒಂದು ಒಗ್ಗಟ್ಟು, ಈ ಒಂದು ಒಟ್ಟಿಗೆ ಬಂದು ತಾವೆಲ್ಲರೂ ಸಮಾಗಮದಲ್ಲಿ ಸ್ನಾನ ಮಾಡಿದ್ದು ಗುರುಗಳೇ. ಇಲ್ಲ, ಇವತ್ತೇ ಅಲ್ಲ, ಆಗಲೇ ಶುರುವಾದಾಗಿಂದ ಬರ್ತಾನೆ ಇದ್ದಾರೆ. ಪ್ರಾರಂಭ ಆದಾಗಿನಿಂದ ಸಂತರು ಕರ್ನಾಟಕದಿಂದ, ದೇಶದ ವಿವಿಧ ಭಾಗಗಳಿಂದ ಅನೇಕರು ಬರ್ತಾ ಇದ್ದಾರೆ. ಇವತ್ತು ನಮ್ಮೊಟ್ಟಿಗೆ ಕೆಲವರೆಲ್ಲ ಬಂದಿದ್ದಾರೆ. ಇಲ್ಲಿ ಒಂದು ಏಕತ್ರ ಭಕ್ತಿ ಭಾವನೆ ಹೊರತು ಬೇರೆ ಯಾವುದು ಭೇದ ಭಾವ ಇಲ್ಲ. ಅವರು ಅದೇ ಶ್ರದ್ಧೆ ಭಕ್ತಿಗಳಿಂದ ಬಂದು ಇದರಲ್ಲಿ ಭಾಗವಹಿಸಿದ್ದಾರೆ. ವಿಶ್ವಕ್ಕೆ ಇದು ಭಾರತದ ಪರ್ವ ಕಾಲ ಗುರುಗಳೇ. ಆ ಮೂಲಕ ಮಹಾಕುಂಭಮೇಳ ಮುಂದೆ ನಮಗೆ ಏನು ಕೊಡಬಹುದು ಅಥವಾ ಮುಂದೆ ಏನು ಬದಲಾವಣೆ ಆಗಬಹುದು ನಮ್ಮ ಸನಾತನಿಗಳಲ್ಲಿ? ಭಾರತ ಈ ಮೂಲಕವಾಗಿ ಧಾರ್ಮಿಕವಾಗಿ ಮನುಷ್ಯರು ಜಾಗೃತರಾದರೆ ಹೇಗೆ ಒಂದು ಏಕ ಮನಸ್ಸಿನಿಂದ ಬದುಕಲಿಕ್ಕೆ ಸಾಧ್ಯ ಇದೆ, ಮೋಕ್ಷ ಸಾಧನೆಗೆ ಹೆಜ್ಜೆಯನ್ನು ಇಡಲಿಕ್ಕೆ ಸಾಧ್ಯ ಇದೆ, ರಾಗದ್ವೇಷಗಳನ್ನು ಮರೆತು ಒಂದು ಸೌಹಾರ್ದಯುತವಾದ ಬದುಕನ್ನು ಹೇಗೆ ನಡೆಸಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಈ ಕುಂಭಮೇಳ ಒಂದು ಸಾಕ್ಷಿಯಾಗಿದೆ. ಇದು ಜಗತ್ತಿಗೆ ನೀಡುವಂತ ಸಂದೇಶವಾಗಿದೆ. ಕರ್ನಾಟಕದಿಂದ ಬರುವಂತ ಯಾತ್ರಿಗಳಿಗೆ ತಾವು ಏನ್ ಹೇಳ್ತೀರಿ ಗುರುಗಳೇ? ಕರ್ನಾಟಕದವರು ಬೇರೆ ರಾಜ್ಯದವರು ಅಂತಿಲ್ಲ, ಎಲ್ಲರೂ ಒಂದೇನೆ. ಅವರು ಬಂದು ಇಲ್ಲಿ ಜನದ ದತ್ತಣೆ ಇರುತ್ತೆ, ಒತ್ತಡ ಇರುತ್ತೆ, ಇನ್ನು ಮುಂದೆ ಕೂಡ ಒತ್ತಡ ಜಾಸ್ತಿ ಆಗ್ತಾನೆ ಇರುತ್ತೆ. ಇಲ್ಲಿ ಬಂದು ಸಮಾಧಾನದಿಂದ ಸೌಜನ್ಯದಿಂದ ಭಾಗವಹಿಸಿ ಕೃತಾರ್ಥರಾಗಬೇಕು ಅಂತ ಈ ಸಂದರ್ಭದಲ್ಲಿ ಸಂದೇಶ ಕೊಡ್ತೇವೆ. ಇದು ಸುತ್ತೂರು ಮಠದ ಶ್ರೀಗಳ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ.